90ರ ದಶಕ ಮತ್ತು 2000ರ ಆರಂಭದಲ್ಲಿ ಮೊಬೈಲ್ ಅಂದರೆ ಅದು ಕೇವಲ ನೋಕಿಯಾ ಮಾತ್ರ. ವಿಶ್ವದ 50%ಕ್ಕಿಂತ ಹೆಚ್ಚು ಮೊಬೈಲ್ ಮಾರುಕಟ್ಟೆಯನ್ನು ರಾಜನಂತೆ ಆಳುತ್ತಿದ್ದ ಫಿನ್ಲೆಂಡ್ ದೇಶದ ಈ ಕಂಪನಿ ಜಗತ್ತಿನ ಪ್ರತಿಯೊಬ್ಬರ ಕೈಯಲ್ಲೂ ಇರುತ್ತಿತ್ತು. ನೋಕಿಯಾ ಫೋನ್ಗಳ ಬ್ಯಾಟರಿ ಲೈಫ್ ಮತ್ತು ಅದರ ಬಿಲ್ಡ್ ಕ್ವಾಲಿಟಿ ಎಷ್ಟಿತ್ತು ಅಂದ್ರೆ ಫೋನ್ ಮೇಲಿನಿಂದ ಬಿದ್ದರೂ ನೆಲ ಹೊಡಿತಿತ್ತೆ ಹೊರತು ಫೋನ್ಗೆ ಏನೂ ಆಗುತ್ತಿರಲಿಲ್ಲ. ಆದ್ರೆ ಇಷ್ಟೊಂದು ಬಲಿಷ್ಠವಾಗಿದ್ದಂತಹ ಸಾಮ್ರಾಜ್ಯ ಕೇವಲ ಕೆಲವೇ ವರ್ಷಗಳಲ್ಲಿ ಧೂಳಿಪಟವಾಗಿದ್ದಾದ್ರೂ ಹೇಗೆ? ಕಾಲ ಬದಲಾಗಿದ್ದು 2007ರಲ್ಲಿ ಆಪಲ್ ಸಂಸ್ಥೆಯ ಸ್ಟೀವ್ ಜಾಬ್ಸ್ ಕೀಪ್ಯಾಡ್ ಇಲ್ಲದಂತಹ ಸಂಪೂರ್ಣ ಟಚ್ ಸ್ಕ್ರೀನ್ ಹೊಂದಿರುವ ಮೊದಲ ಐಫೋನ್ ಅನ್ನು ಜಗತ್ತಿಗೆ ಪರಿಚಯಿಸಿದರು. ಇಡೀ ಜಗತ್ತು ಆಶ್ಚರ್ಯದಿಂದ ನೋಡುತ್ತಿದ್ದರೆ ನೋಕಿಯಾ ಮಾತ್ರ ತನ್ನ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರದಿಂದ ಬೀಗುತ್ತಿತ್ತು. ಪ್ಲಾಸ್ಟಿಕ್ ಸ್ಕ್ರೀನ್ ಇರೋ ಇಂತಹ ಫೋನ್ಗಳನ್ನು ಯಾರು ಕೊಳ್ಳುತ್ತಾರೆ? ಜನರಿಗೆ ಬಟನ್ ಫೋನ್ಗಳೇ ಇಷ್ಟ ಎಂದು ನೋಕಿಯಾದ ಟಾಪ್ ಮ್ಯಾನೇಜ್ಮೆಂಟ್ ಐಫೋನ್ ಅನ್ನು ನೋಡಿ ನಕ್ಕಿತ್ತು. ಇದೇ ನೋಡಿ ನೋಕಿಯಾ ಮಾಡಿದಂತಹ ಮೊದಲ ಮತ್ತು ಮಾರಣಾಂತಿಕ ತಪ್ಪಾಗಿತ್ತು. ಅದೇ ಸಮಯದಲ್ಲಿ ಗೂಗಲ್ ಸಂಸ್ಥೆ ಆಂಡ್ರಾಯ್ಡ್ ಎಂಬ ಮುಕ್ತ ಆಪರೇಟಿಂಗ್ ಸಿಸ್ಟಮ್ ಅನ್ನು ತಂದಿತು. ಸ್ಯಾಮ್ಸಂಗ್ ಮತ್ತು HTC ಅಂತಹ ಕಂಪನಿಗಳು ತಕ್ಷಣ ಆಂಡ್ರಾಯ್ಡ್ ಅನ್ನು ಅಪ್ಪಿಕೊಂಡವು. ಆದರೆ ನೋಕಿಯಾ ತನ್ನ ಹಳೆಯ ಸ್ಲೋ ಆಗಿದ್ದಂತಹ ಸಿಂಬಿಯನ್ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಬಳಸುವುದಾಗಿ ಹಠ ಹಿಡಿಯಿತು. ಕಾಲಕ್ಕೆ ತಕ್ಕಂತೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡದ ನೋಕಿಯಾ ಫೋನ್ಗಳು ಗ್ರಾಹಕರಿಗೆ ಬೋರ್ ಎನಿಸತೊಡಗಿದವು. ಜನರು ನಿಧಾನವಾಗಿ ನೋಕಿಯಾವನ್ನು ಮರೆತು ಸ್ಯಾಮ್ಸಂಗ್ ಮತ್ತು ಆಂಡ್ರಾಯ್ಡ್ ಫೋನ್ಗಳ ಕಡೆಗೆ ಮುಖ ಮಾಡಿದರು. 2011ರ ವೇಳೆಗೆ ನೋಕಿಯಾಗೆ ತನ್ನ ತಪ್ಪು ತಿಳಿಯಿತು. ಆದರೆ ಆಗಲೂ ಅವರು ಆಂಡ್ರಾಯ್ಡ್ ಕೈ ಹಿಡಿಯಲಿಲ್ಲ. ಬದಲಿಗೆ ಮೈಕ್ರೋಸಾಫ್ಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ವಿಂಡೋಸ್ ಲೂಮಿಯಾ ಫೋನ್ ಅನ್ನು ಮಾರುಕಟ್ಟೆಗೆ ತಂದರು. ಇದು ನೋಕಿಯಾ ಇತಿಹಾಸದ ಅತ್ಯಂತ ದೊಡ್ಡ ಬ್ಲಂಡರ್ ನಿರ್ಧಾರವಾಯಿತು. ವಿಂಡೋಸ್ ಫೋನ್ಗಳಲ್ಲಿ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಗಳಂತಹ ಆಪ್ಗಳೇ ಸಿಗುತ್ತಿರಲಿಲ್ಲ. ಯೂಸರ್ ಇಂಟರ್ಫೇಸ್ ಕೂಡ ಜನರಿಗೆ ಇಷ್ಟವಾಗಲಿಲ್ಲ. ಪರಿಣಾಮ ನೋಕಿಯಾ ಮಾರುಕಟ್ಟೆ ಪಾಲು ಶೂನ್ಯಕ್ಕೆ ಬಂದು ನಿಂತಿತು. ಕೊನೆಗೆ ಬೇರೆ ದಾರಿ ಇಲ್ಲದೆ ನೋಕಿಯಾ ತನ್ನ ಮೊಬೈಲ್ ಬಿಸಿನೆಸ್ ಅನ್ನು ಮೈಕ್ರೋಸಾಫ್ಟ್ ಗೆ ಮಾರಿಬಿಟ್ಟಿತು. ಕಂಪನಿ ಮುಚ್ಚುವಾಗ ನೋಕಿಯಾ ಅಂದಿನ CEO ಸ್ಟೀಫನ್ ಎಲೋಫ್ ಕಣ್ಣೀರು ಹಾಕುತ್ತಾ ಒಂದು ಮಾತು ಹೇಳಿದರು: ನಾವು ಯಾವುದೇ ತಪ್ಪು ಮಾಡಲಿಲ್ಲ, ಆದರೂ ನಾವು ಸೋತೆವು. ಆದರೆ ಸತ್ಯ ಏನೆಂದರೆ ಅವರು ಹೊಸ ತಂತ್ರಜ್ಞಾನವನ್ನು ಸಮಯಕ್ಕೆ ಸರಿಯಾಗಿ ಒಪ್ಪಿಕೊಳ್ಳದಿದ್ದೇ ಅವರು ಮಾಡಿದ ಅತಿ ದೊಡ್ಡ ತಪ್ಪಾಗಿತ್ತು. ನೋಕಿಯಾದ ಕತೆ ನಮಗೆ ಕೊಡುವ ಪಾಠ ಒಂದೇ: ನೀವು ಎಷ್ಟೇ ದೊಡ್ಡವರಾಗಿರಿ, ಕಾಲಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳದಿದ್ದರೆ ಇತಿಹಾಸದ ಪುಟ ಸೇರುವುದು ಗ್ಯಾರಂಟಿ. ನಿಮ್ಮ ಮೊದಲ ಫೋನ್ ಯಾವುದು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇಂಥದೇ ಅಪ್ಡೇಟ್ಗಳಿಗಾಗಿ ಕನ್ನಡ ಬ್ಲೆಂಡ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ.